ದೊಡ್ಡಪ್ಪ ನಂಗೆ ಬಳಿದ್ರು ನಿನಗೆ ಬಳಿನೇ ಇಲ್ಲ. ದುಡಿಯೋದ್ರಲ್ಲಿ ಜೀವನ ಮಾಡೋದೇ ಕಷ್ಟ ಅಂತರಲ್ಲಿ ತಿಂಗಳಿಗೆ 4-5 ಫಂಕ್ಷನ್ಗೆ ಮುಯಿ ಬೇರೆ ಹಾಕ್ಬೇಕು. ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಒಂಥರ ಪ್ರಾಬ್ಲಮ್ಮು. ಅಟೆಂಡ್ ಮಾಡಲಿಲ್ಲ ಅಂತಂದ್ರೆ ಅವಳು ಬಂದಿಲ್ಲ ಅವ್ನು ಬಂದಿಲ್ಲ ಅನ್ನೋ ಮಾತುಗಳು. ಈ ಬಿಸಿಲಿಗೆ ಎಲ್ಲಿ ಹೋಗೋಕ್ಕೂ ಮನಸ್ಸಿಲ್ಲ. ಆದರೂ ನಮ್ಮ ದೊಡ್ಡಮ್ಮ ಹೇಳ್ತು ಅಂತ ಅಂದ್ಬಿಟ್ಟು ನಾನು ಬಸ್ ಹತ್ಕೊಂಡು ಹೊರಟೆ. ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬಂದಿದ್ದು. ಏನೋ ದೇವ್ರ ಸೇವೆ ಇದೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಯಾರಿಗೂ ಸಿಗದಿರೋ ಪ್ರಸಾದನೂ ನನಗೆ ಸಿಕ್ತು. ವಿಭೂತಿ ಪಟ್ಟೆನೂ ಬಳದ್ರು. ದೇವ್ರಿಗೊಂದು ಕೈ ಮುಕ್ಕೊಂಡು ವೆಜ್ ಊಟದ ಕಡೆ ನಾನು ಹೋದೆ, ನಾನ್ ವೆಜ್ ಊಟದ ಕಡೆ ಅವ್ರು ಹೋದ್ರು. ಬೆಂಗಳೂರಿಗೆ ಹೋದಾಗ ಹಪ್ಪಳ ಮಾಡ್ಕೊಡು ಅಂತ ನಮ್ಮ ಅಮ್ಮನ ಕೇಳಿದ್ರೆ ನಮ್ಮಮ್ಮ ನಮ್ಮ ದೊಡ್ಡಮ್ಮಂಗೆ ತಗ್ಲಾಕ್ಬಿಡ್ತು. ನಮ್ಮ ದೊಡ್ಡಮ್ಮ ಹಪ್ಪಳಕ್ಕೆಲ್ಲ ರೆಡಿ ಮಾಡ್ಕೋತು. ಅವಾಗೆಲ್ಲ ತೊಟ್ಟಿ ಮನೆ ಇರೋರೇ ಶ್ರೀಮಂತರು ಅಂತ ಹೇಳ್ತಾ ಇದ್ರು. ಸ್ವಂತ ಮನೆ ಇರೋರಿಗೆ ಇಷ್ಟ ಸಾಲಲ್ಲ ಅಂತ ಚಿಂತೆ, ಇಲ್ದೇ ಇರೋರಿಗೆ ಇಷ್ಟಾದ್ರೂ ಇದ್ರೆ ಸಾಕಪ್ಪ ಅನ್ನೋ ಚಿಂತೆ. ಅಜ್ಜಿಗಾಗಿರೋ ವಯಸ್ಸಲ್ಲಿ ಅರ್ಧ ಬದುಕಿದ್ರು ಸಾಕಪ್ಪ ಅಂತ ಮನೆಗೆ ಹೋಗೋ ಅಷ್ಟರಲ್ಲಿ ಧರ್ಮಸ್ಥಳ ಸಂಘದವ್ರು ಕೊಟ್ಟಿರೋ ಒಲೆ ಹಸ್ಕೊಂಡು ನಮ್ಮ ದೊಡ್ಡವ ಕೂತಿತ್ತು. ಹಪ್ಪಳದಿಟ್ಟು ರೆಡಿ ಮಾಡ್ಕೊಂಡು ಇಲ್ಲೆಲ್ಲ ಸೀರೆ ಮೇಲೆ ಹಾಸಲ್ಲ, ಇಲ್ಲೆಲ್ಲ ಟಾರ್ಪಲ್ ಹಾಸಿ ಅದ್ರ ಮೇಲ್ಗಡೆ ಉಳ್ಮೆದೆನ ನೀಟಾಗಿ ಹರಡಿ ಅದ್ರ ಮೇಲ್ಗಡೆ ಹಪ್ಪಳನ ಒತ್ತುತ್ತಾರೆ. 2 ದಿನ ಕಂಟಿನ್ಯೂಸ್ ಆಗಿ ಹಪ್ಪಳ ಮಾಡೋದೇ ಆಯ್ತು. ಯಾಕಂದ್ರೆ ನಮ್ಮ ದೊಡ್ಡವ ಇಟ್ ರೆಡಿ ಮಾಡಿದ್ದು 8 ಸೇರ್ಗೆ ಇನ್ನೊಂದು ವರ್ಷ ಪೂರ್ತಿ ನನ್ನ ಮಗಳು ಏನು ಮಾತಾಡ್ಲೇಬಾರ್ದು ಅನ್ನೋ ತರ ಇತ್ತು. ಮತ್ತೆ ಸಿಗ್ತೀನಿ, ಬಾಯ್.